ನಿಮ್ಮ ಮಕ್ಕಳಿಗೆ ಎಂಥ ಸಂಸ್ಕಾರ ಕೊಡಬೇಕು ಅಂತಂದ್ರೆ ಗುಡಿ ಗುಂಡಾರಕ್ಕೆ ಹೋಗುವಂಥದ್ದು ಕಲಿಸ್ಬೇಕು, ಗುರುಗಳ ಹತ್ರ ಹೋಗುವಂಥದ್ದನ್ನು ಕಲಿಸ್ಬೇಕು. ನಿಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಬಾರ್ದು ಅಂತಂತಂದರೆ, ಹಡದ ತಂದೆ ತಾಯಿಗಳನ್ನು ಮನೆ ಬಿಟ್ಟು ಹೊರಗೆ ಹಾಕಬಾರ್ದು ಅಂತಂದ್ರೆ ಗುಡಿ ಗುಂಡಾರ ದೇವಸ್ಥಾನ ಗುರುಗಳು ಸ್ವಾಮಿಗಳು ಮಠಗಳು ಅನ್ನುವಂತಲ್ಲಿ ಕಳಿಸಿದ್ರಿ ಅಂತಂದ್ರೆ ನೀವು ಮನ್ಯಾಗ ಜಾಗೃತರಾಗಿ ಉಳಿತಿರಿಲ್ಲ ಅಂತ ಹೊರಗೆ ಬೀಳ್ತೀರಿ. ನೀವು ಅಲ್ಲಿ ಕಳಿಸ್ಬೇಕು, ಸಂಸ್ಕಾರ ಸಿಗುತ್ತದೆ, ಬುದ್ಧಿ ಬರ್ತದೆ. ಈಗ ನೋಡ್ರಿ ಇಲ್ಲಿ ನೀವು ಎಷ್ಟೊಮ್ಮ ಕಡೆ ನೋಡ್ರಿ ನೋಡ್ರಿ, ಯಾಕೆ ನಿಮ್ಮ ಊರಾಗೂ ಇರ್ತಾವು, ನಿಮ್ಮ ಊರಾಗೂ ಇರ್ತಾವು. ಅಯ್ಯ ನೋಡ್ರಿ ಪಾಪ ಒಂದ ಮಗ ಅಂತ ತಿಳ್ಕೊಂಡು ಜಾಕ್ ಮಾಡಿ ಜತನ್ ಮಾಡಿ ತೊಳೆದು ಬಳದು ನೌಕರಿ ಮಾಡಿಸಿ ಹುಡುಗನ ಹಗಲು ರಾತ್ರಿ ಎಡ್ಡು ತಂದೆ ತಾಯಿ ಹೊಲ್ಮನಿ ಕೆಲಸ ಮಾಡಿಕೊಂಡು ಮಟ್ಟಿ ಏಟು ಚಂದ ಬೆಳೆಸ್ಕೆ ಚಲೋದೊಂದು ಕನ್ಯೆ ತೆಗೆದು ಮದುವೆ ಮಾಡಿಸಿದ್ರೆ ಪಾಪ ಮಾಡ್ಕೊಂಬಂದೊಂದು 6 ತಿಂಗಳಿಗೆ ತಂದೆ ತಾಯಿಗೆ ಹೊರಗೆ ಹಾಕಿದ್ ನೋಡ್ರಿ ಅಂತೀರೇ ಇಲ್ಲೋ. ಮತ್ತು ಹೊರಗೆ ಬೀಳಲಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವು ಆ ಸರಿದಾರಿ ಒಳಗೆ ಮಕ್ಕಳನ್ನು ತಿದ್ದಿದೀವಿ ಅಂತಂತಂದ್ರೆ, ಮಕ್ಕಳನ್ನ ಸರಿದಾರಿ ಒಳಗೆ ತಿದ್ದಿದೀವಿ ಅಂತಂದ್ರೆ ನಮ್ಮನ್ನು ಹೊರಗೆ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಸಂಸ್ಕಾರ ಬಿದ್ದಿರ್ತದೆ, ಮನಸ್ಸಿಗೆ ಸಂಸ್ಕಾರ ಬೀಳ್ತದೆ. ಒಂದು ಗಿಡ ಅದು ಚಲೋತ್ನಾಗ ಬೆಳೆದು ಹಣ್ಣು ಕೊಡಬೇಕು ಅಂತಂದ್ರೆ ಅದಕ್ಕೆ ಗೊಬ್ಬರ ನೀರು ಅನ್ಲಾರ ಬರ್ತತಾನೆ. ಗೊಬ್ಬರನೇ ಬೇಕು, ನೀರು ಹಾಕಬೇಕು, ಕಟ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಮುಗ್ದೊಂದು ಮಾಡಬೇಕು. ಅಂದಾಗಲೇ ಒಂದು ವೃಕ್ಷದೊಳಗೆ ಒಂದು ಹಣ್ಣು ಸಿಗ್ತದೆ. ಇಲ್ಲಂತಂದ್ರೆ ಸಿಗ್ಲಾಕ ಸಾಧ್ಯ ಇಲ್ಲ. ಸಂಸ್ಕಾರ ಕೊಡಬೇಕು. ಇದು ಬ್ಯಾಸಿಗೆ ಇತ್ತು ಮಳೆಗಾಲ ಇತ್ತು, ಬ್ಯಾಸಿಗೆ ಅದು ಹೌದಿಲ್ಲ, ಅದನ್ನು ಗೊತ್ತಿಲ್ಲ ನಿಮ್ಗೆ. ಬ್ಯಾಸಿಗೆ ಅದು ಬ್ಯಾಸಿಗೆ ಐತಲ್ಲ, ಈ ಬ್ಯಾಸಿಗೆ ಮಧ್ಯಾಹ್ನದೊಳಗೆ ಬಿಸಿಲು ಇರ್ತತೋ ನೆರಳು ಇರ್ತತೋ? ಬಿಸಿಲು ಜಗ್ಗಿರ್ತತಲ್ಲ. ನೀವು ಮಾತಾಡ್ತೀರಂತ ಗೊತ್ತಾಯ್ತು, ಅವ್ರಿಗೆ ಕೇಳಕತ್ತೀನ. ನೀವು ಮಾತಾಡ್ತಿರತ್ತ ಗೊತ್ತೈತೆ ನನಗೆ, ಅಲ್ಲಿ ಹಿಂದೆ ಕೂತವ್ರಿಗೆ ಕೇಳಾಕತ್ತೀನಿ. ಅವ್ರು ಮಾತಾಡ್ತಾರಲ್ಲ ಅಂದ್ರೆ ಅವ್ರಿಗೆ ಬಾಯಿ ಐತಿಲ್ಲ, ನಿಮ್ಮ ಬಾಯಿ ಐತಿ ಅಂತ ಗೊತ್ತೈತೆ ನನಗೆ. ನೀವು ಬಾಯಿ ಇದ್ದಲ್ಲಿ ಮಾತಾಡತ್ತೀರಿ, ನೀವು ಅಲ್ಲಿ ಹಿಂದೆ ಕೂತವ್ರಿಗೆ ಕೇಳಾಕತ್ತೀನಿ. ನಿಮಗೆ ಕೇಳಿದಾಗ ನೀವು ಹೇಳ್ರಿ, ಏನಿರ್ತೈತ್ರಿ? ಬ್ಯಾಸಿಗೆಯಾಗೆ ಬಿಸಿಲು ಇರ್ತತೋ ನೆರಳು ಇರ್ತತೋ? ಮಧ್ಯಾಹ್ನ ಜಗ್ಗು ಬಿಸಿಲು ಇರ್ತೈತಿಲ್ಲ. ನಿಮಗೆ ಕೇಳಾಕತ್ತೀನಿ ಅಂದ್ರೆ ಯಾಕೆ ನಿಮಗೆ ಹೊಡ್ತು ಬೇಕಾಗ್ಯವನಂತೀನಿ ನಾ. ಹೊಡ್ತು ಬೇಕಾಗ್ಯವ ನಿಮಗೆ. ಇವು ಹಿಂಗೆ ಮಾಡ್ತಾವಲ್ರಿ, ಇವ್ರ ಅಪ್ಪವು ಇದೇ ಕಲಿಸಿರ್ತಾರ, ಅದೇನು ಕಲಿಸಿ ಇಲ್ಲೇ ಕುಂತಿರ್ತಾರ. ಅವರು ತಿಳಿದು ನಮಗೇನು ಚಿಂತಿಲ್ಲ. ಹಿಂಗೆ ಅಡ್ಡ ಮಾಡ್ತಾವಲ್ಲ, ಮತ್ತು ಹಿಂಗೆ ಅಡ್ಡ ಮಾಡಲ್ಲ, ಹಿಂಗೆ ಬಿಟ್ಟಿರ್ತಾರ ಅವ್ರು ಮನೆಯಿಂದ ಹೊರಗೆ, ಎಲ್ಲರೂ ಹೋಗಿ ಕುಂದಿರ್ಲಿ ಬಿಡು ಅಂತಂದು. ಈ ಬ್ಯಾಸಿಗೆ ಬಿಸಿಲೊಳಗೆ ಭಾಳ ಬಿಸಿಲು ಇರ್ತದೆ, ನೆರಳು ಇರುವುದಿಲ್ಲ. ಅವು ಇಬ್ಬರು ಗಂಡ ಹೆಂಡತಿ ಊಟ ಮಾಡಿಕೊಂಡು ಒಟ್ಟು ಕಟ್ಟಿಗೆ ಕುಂತ್ರ ಅವರು. ಮಧ್ಯಾಹ್ನ ಊಟ ಮಾಡಿದ್ರು ಬಿಸಿಲಂದ್ರೆ ಮತ್ತೆ ಊಟ ಮಾಡಿ ಕಟ್ಟಿಗೆ ಕುಂಡಿರ್ತಿರಿಲ್ರಿ, ಚಕಾರ ಪಕಾರ ಆಡ್ತಿರ್ತೀರಿ ನೀವು, ಹುಲಿ ಮನಿ ಇದನ್ನ ಹೌದಿಲ್ಲ ಆಡ್ತಿರ್ತೀರಿ. ಬ್ಯಾಸಿಗ್ಯಾಗ ಟೈಮ್ ಹೋಗಲಿ, ಬಿಸಿಲು ಭಯಂಕರದು ಅಂತ ಮಾಡ್ತೀರಿ. ಆಣಿಕಲ್ಲು ಆಡೋದು, ಮತ್ತೊಂದು ಆಡೋದು, ಹುಲಿ ಮನಿ ಆಡೋದು, ಚಕಾರ ಆಡೋದು, ಇವೆಲ್ಲ ಮಾಡ್ತೀರಿ ನೀವು. ಹಳ್ಳಿ ಆಗಿದೆ, ಸಿಟಿಯಾಗಿಲ್ಲ. ಊಟ ಮಾಡಿ ಇಬ್ಬರು ಗಂಡ ಹೆಂಡತಿ ಕಟ್ಟಿ ಕೂತಿದ್ರು. ಬಿಸಿಲಂದ್ರೆ ಬಿಸಿಲ. ಅಲ್ಲೇ ಮನೆ ಮುಂದೆ ಹುಡುಗ ಗೋಲಿಗುಂಡ ಆಡಕತ್ತಿತ್ತು. ಗೋಲಿಗುಂಡ ಅಂತೀರಿಲ್ಲ ನೀವು? ಏನಂತೀರಿ? ಗೋಟ್ ಅಂತೀರಿ, ಗೋಲಿಗುಂಡ ಅಂತೀರಿ? ಗೋಲಿಗುಂಡ ಆಡಕತ್ತಿತ್ತದು ಮಗ. ಈಕೆಂದ್ಲು ಹೆಂಡತಿ ಗಂಡಗನಕತ್ತಿದ್ಲಕ್ಕಿ, ಅಯ್ಯ ನೋಡ್ರಿ ನನ್ನ ಮಗ ಎಷ್ಟು ಚಂದ ಗೋಲಿಗುಂಡ ಆಡಕತ್ತೈತಿ, ನೆದರ ಆಗ್ಬೇಕು ನನ್ನ ಮಗನಿಗೆ ಅಂದ್ಲಾಕಿ. ಇವ ಅಂದ, ನಿಂದ್ಯಾಕೆ ಅಕ್ಕೈತಿ, ನನ್ನ ಮಗ ಅದು, ನಿನ್ನ ಮಗ ಅಟ್ಟ ನನ್ನ ಮಗ ಎಷ್ಟು ಚಂದ ಆಡ್ತಾನಂತ ನನ್ನ ಮಗ ಅಂತ ಇದನ್ನಕತ್ತು. ಅದೆಂಗೆ ಅಕ್ಕತಿ? ನಾ ಹೊಟ್ಲಿದ್ದು ಹಡದು ಜಾಕಿ ಮಾಡಿ ಜತ್ನ ಮಾಡಿ ತೊಳೆದು ಬಳುದು ಒಂದಿನನು ಮುಗುಳಿ ವರ್ಷಕ್ಕೆ ಬರಲಿಲ್ಲ ನೀನು ಅಂತಾವ್. ನೀನು ಗೊತ್ತನು? ಎಲ್ಲ ನಾ ಮಾಡೀನಿ, ತೊಳೆದು ಬಳ್ದು ಸುಂಬಳ ತೆಗೆದು ಮಾಡಿ ಈಗ ಬಂದಿ ಅಂತನ್ಲಕ್ಕಿ. ಹಂಗೆಂಗಕ್ಕತ್, ನನ್ನ ಮಗ ಅದು, ನನ್ನ ಮಗ ಅಂತೀಕಿ, ನನ್ನ ಮಗ ಅಂತ ಜಗಳ ಹತ್ತಿ ಬಿಡ್ತಾರೆ ಗಂಡ ಹೆಂಡತಿ. ಜಗಳ ಹತ್ತಿ ಬಿಡ್ತು. ಅದು ಸುಮ್ಮ ಐತೆ, ಅದು ಗೋಲಿಗುಂಡ ಆಡಕತ್ತ, ಅದು ತಲೆ ಕೆಡಿಸ್ಕೊಂಡಿಲ್ಲ. ಇವು ಎರಡ ಹೊಡೆದಾಡಕತ್ತವು. ನನ್ನ ಮಗ ಅಂತಿದ್ದು, ನನ್ನ ಮಗ
ಅಂದ್ಕುನ ಈಕೆಂದ್ಲು ಹೆಂಡತಿ ಅಂದ್ಲು, ಹೋಗ್ಲಿ ಬಿಡ್ರಿ ಜಗಳ ಮಾಡೋದ್ರಾಗ ಅರ್ಥ ಇಲ್ಲ, ಹೆಂಗಿದ್ರು ಗೋಲಿಗುಂಡು ಆಡಕತ್ತಾನೆ, ಬಿಸಿಲಂದ್ರೆ ಬಿಸಿಲದು, ಊಟ ಮಾಡಿ ಕೂತೀವಿ, ಇಲ್ಲಿ ಯಾರ ಮಗ ಅಂತ ತಿಳ್ಕೊಂಬಿಡು ನಾವಿಬ್ಬರು. ಯಾರ ಮಗ ಅಂತ ಹೆಂಗೆ ತಿಳ್ಕೊಂಡಂತ ಒಂದು ಸಣ್ಣ ಕಲ್ ತಗೋರಿ, ಅವನು ಬೆನ್ನಿಗೆ ಹೋಗಿರಿ. ಈಗ ಇಲ್ಲೇ ತಿಳ್ಕೊಂಬಿಡು, ನಾ ಯವ್ವ ಅನ್ನಂದ್ರೆ ನನ್ನ ಮಗ ಆಗಿಬಿಡ್ತಾನವ, ಅಪ್ಪ ಅಂದ್ಬಿಟ್ರೆ ನಿಮ್ಮ ಮಗ ಅಕ್ಕನ, ಇಲ್ಲೇ ಡಿವೈಡ್ ಮಾಡ್ಕೊಂಬಿಡೋದು. ಯವ್ವ ಅನ್ನಂದ್ರೆ ನಾ ತೊಗೊತೀನಿ, ಅಪ್ಪ ಅಂದ್ರೆ ನೀ ತೊಗೊಂಬಿಡು. ಬರೋಬ್ಬರಿ ಆತ ಹೇಳೋದನ್ನ ಅವನು ದೊಡ್ಡ ಗುಂಡ್ಗಲ್ ತೊಗೊಂಡ, ನಿನ್ನ ಹೆಣ ಎತ್ತಲಿ, ಕಲ್ ತಗೊಂದಿನಿ, ಜೀವ ಹೊಡ್ಯಾಕ ನಿಂತೇನು, ಸಣ್ಣ ಕಲ್ ತಗೊಂದ್ಲಕ್ಕಿ. ಮೊದಲ ಹಡದು ಕರಳದು ಚುರುಕಂತಿರ್ತತಿ. ಅಂದ್ರೆ ನೀವು ಸಂಸ್ಕಾರ ಹೆಂಗೆ ಕೊಡ್ತಿರತ್ತೆ ನಿಮ್ಮ ಮಕ್ಳಿಗೆ ಹೇಳಕತ್ತೀನಿ ನಾ, ನಿಮ್ಮ ಸಂಸ್ಕಾರ ಹೆಂಗಿರ್ತದಂತ. ಆತ ಸಣ್ಣ ಕಲ್ ತಗೊಂಡ, ಆ ಕಲ್ ತಗೊಂಡು ಹಿಂಗೆ ಒಗದ್ ನೋಡ್ರಿ, ಒಗದ ಬೆನ್ನಿಗೆ ಪಟ್ಟತ್ತ ಬಿಡಿತು, ಗೋಲಿಗುಂಡಾಡಕತ್ತದು. ಅವ ಏನಂತಾನು ಗೊತ್ತನು, ಅವ ಯಪ್ಪ ನೋನ್ಲಿಲ್ಲ ಯವ್ವ ನೋನ್ಲಿಲ್ರಿ, ಅವ ಯಾವಲ್ಲಿ 7ರಾಗ ಹುಟ್ಟಿದವ ನನಗೆ ಬೆನ್ನಿಗೆ ಕಲ್ ತೊಗೊಂಡು ಹೋಗದವ ಅಂತಂದು ಬಿಡ್ತಂತ. ಅದು ಏನಂತದ ಹುಡುಗ ಗೋಲಿಗುಂಡ ಹಿಡೋದು, ಯವ್ವ ಅಂತನೂ ಅನ್ಲಿಲ್ಲ, ಯಪ್ಪನೂ ಅನ್ಲಿಲ್ಲ, ಯಾವಲ್ಲಿ 7ರಾಗ ಹುಟ್ಟಿದ ನನಗೆ ಬೆನ್ನಿಗೆ ಕಲ್ ತೊಗೊಂಡೋಗಿ ಯಾವ ಅಂತ ಅಂದಾಗ ಇವೇನು ಜಗಳ ಆಡಕತ್ತಿತ್ತಲ್ಲ, ಡಸ್ ಅಂತ ಇದೆ ಇವಕ್ಕ, ಎದು ಡಸ್ ಅಂದವ್ರು ಗಾಡಿಗೆ ಹಚ್ಚಿ ಕೂತ್ರೋಡು. ಎದಕ್ಕೆ ಹಿಂಗೆ ಆಕೈತಿ ಅಂತಂತಂದ್ರೆ, ನಮ್ಮ ಮಗ ಅಂದ್ಬಿಟ್ರೆ ಮಾತಾ ಮುಗಿದೋಕಿತ್ತದ. ಹೆಂಡತಿ ನಮ್ಮ ಮಗ ಅಂದ್ರೆ ಮಾತು ಮುಗಿದೋಕಿತ್ತು, ಗಂಡ ನಮ್ಮ ಮಗ ಬಿಡು ಎಷ್ಟು ಚಂದ ಆಡಕತ್ತಾನಂದ್ರೆ ಮುಗಿದೋಗ್ಬಿಡ್ತಿತ್ತದು. ಈ ಪರೀಕ್ಷೆ ಮಾಡಕ್ಕೆ ಹೋದ್ರಲ್ಲ, ಮತ್ತು ಅವ್ರ ಸಂಸ್ಕಾರ ಮತ್ತು ಆ ಮಗನಿಗೆ ಬೀರಿರೋದಿಲ್ಲೇನದು, ಆ ಸಂಸ್ಕಾರ ಅವ್ನು ತಟ್ಟಿರ್ತದೆ. ಮತ್ತು ಅಂದಾಗ ನಾವು ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅಂತಂತಂದ್ರೆ, ಮೊದಲ ವಿದ್ಯೆ ಕಡಿಮೆ ಆದ್ರೆ ನಡೀತದ, ಯವ್ವ ವಿದ್ಯೆ ಕಡಿಮೆ ಆದ್ರೆ ನಡೀತದ, ಬುದ್ಧಿ ಸ್ವಲ್ಪ ಕಡಿಮೆ ಇದ್ರೆ ನಡೀತತಿ, ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಡೀತದ, ಬರೀಲಿಕ್ಕೆ ಬರಲಿಲ್ಲ ಅಂದ್ರೆ ನಡೀತದ. ತೋಳಬಲ ಅಂತ ಕರಿತೀವಿ ನಾವು. ತೋಳಬಲ ಅಂದ್ರೆ ರಟ್ಟ್ಯಾಗ ಭಾಳ ಶಕ್ತಿ ಅದ ಅಂತ ಅರ್ಥ, ಹೌದಿಲ್ಲ? ತೋಳಬಲ ಅದ, ನನ್ನ ಹತ್ರ ಹಣ ಬಲ ಇದೆ, ನನ್ನ ಹತ್ರ ವಿದ್ಯಾಬಲ ಅದ, ನನ್ನ ಹತ್ರ ಶಕ್ತಿ ಬಲ ಇದೆ. ಯಾವ ಬಲವಿದ್ದಡೇನು ಸಂಸ್ಕಾರ ಬಲವಿಲ್ಲದನ್ನಕ್ಕ. ತೋಳಬಲ ತಗೊಂಡು ಏನು ಮಾಡಲಿ, ವಿದ್ಯಾಬಲ ತಗೊಂಡು ಏನು ಮಾಡೋದದು, ಶಕ್ತಿ ಬಲ ತಗೊಂಡು ಏನು ಮಾಡೋದು, ಹಣ ಬಲ ತಗೊಂಡು ಏನು ಮಾಡೋದದು. ಆದರೆ ಸಂಸ್ಕಾರದ ಬಲ ಇಲ್ಲ ಅಂತಂತಂದರೆ ಮಕ್ಕಳು ಸರಿಯಾದ ರೀತಿಯೊಳಗೆ ಇರುವುದಿಲ್ಲ, ಕೆಟ್ಕೊಂತ ಹೋಗ್ತಾರೆ. ಅಂದ್ರೆ ನೀವು ಚಲೋ ಸಂಸ್ಕಾರದೊಳಗೆ ಬೆಳಿಬೇಕು, ಮಕ್ಕಳನ್ನು ಚಲೋ ಸಂಸ್ಕಾರದೊಳಗೆ ಬೆಳಿಬೇಕು. ಅಂದ್ರೆ ನಾಡಿನ ಕೀರ್ತಿಯನ್ನು ತರ್ತಾವೆ, ಹುಟ್ಟಿದ ಮನೆ ಕೀರ್ತಿಯನ್ನು ತರ್ತಾವೆ ಮಕ್ಕಳು. ಇಲ್ಲಂತಂದ್ರೆ ಯಾರ ಕೀರ್ತಿನೂ ತರೋದಿಲ್ಲ ಅವರು. ಅಡ್ಡದಾರಿ ಹಿಡಿಸಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಏನು ಬೇಕದನ್ನು ಕೊಡಿಸ್ತೀರಿ ನೀವು, ಇಲ್ಲೇ ಕೆಡ್ತೀರಿ ನೀವು. ಅವು ಏನಂತ ಗೊತ್ತನ್ನೋದು, ಮಮ್ಮಿ ನನಗೆ ಫೋನ್ ಬೇಕಂದ್ರೆ ಬೇಕಿವತ್ತು, ಇಲ್ಲಾಂದ್ರೆ ನಾವು ಊಟ ಮಾಡೋದಿಲ್ಲ. ಮಮ್ಮಿ ನನಗಿಂಥ ಬೂಟ್ ಬೇಕಂದ್ರೆ ಬೇಕಿವತ್ತು, ನಾವು ಊಟ ಮಾಡೋದಿಲ್ಲ. ಬಿಟ್ಟಿರ್ತಾವೆ ಒಂದು ವಾರ, ನೀವೇ ತಲೆ ಕೆಡಿಸ್ಕೊಂತೀರಿ. ಒಂದು ವಾರ ಆದ್ಮೇಲೆ ಉಣ್ಣಬೇಕಿಲ್ಲ ಅವರು, ಹಂಗೆ ಇರ್ತಾರೆ ಉಪವಾಸ. ಅವು ನಿಮ್ಮ ಮಕ್ಕಳೇ ಇರ್ತಾವೆ, ನಿಮಗೆ ಬೆದರಿಕೆ ಆಗ್ತಾವೆ, ಅಂಜ್ತಾರಿಲ್ಲ ಅಂತ ನೋಡ್ತಾರೆ ಅವರು. ನೀವು ಪಾಪ ಹಡ್ದಿರ್ತಾರಲ್ಲ ಕಳ್ಳು ಕರಿಗೆ, ಅಯ್ಯೇ ನನ್ನ ಬಂಗಾರಿ, ಅಯ್ಯೇ ನನ್ನ ಮುದ್ದು, ಕೊಡಿಸ್ತೀನಿ ತಗೋಯಪ್ಪ, ನಾಳೆಗೆ ಕೊಡಿಸ್ತೀರಿ. ಮತ್ತು ಅವು ಹಾದಿ ತಪ್ಪತಾವು. ನಮ್ಮ ಮಕ್ಕಳಿಗೆ ಏನು ಬೇಕಾದನ್ನು ಮಾತ್ರ ಕೊಡಬೇಕು, ಅನವಶ್ಯಕವಾಗಿ ನಾವು ಬೇರೆದನ್ನು ಕೊಡಿಸ್ಬಾರ್ದು. ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಬೇಕು, ಬೆಳಿಲಿಕ್ಕೆ ಏನು ಬೇಕಲ್ಲ ಅದನ್ನು ಕೊಡಬೇಕು. ಅಂದಾಗ ಮನೆ ಕೀರ್ತಿಯನ್ನು ತರುವಂಥವ್ರು ಆಗ್ತಾರೆ. ಈಗ ನೋಡಿ, ನಿಮ್ಮ ಮನೆಯೊಳಗೆ ಒಂದು ಹೆಣ್ಣು ಇರ್ತದೆ, ಒಂದು ಗಂಡು ಇರ್ತದೆ. ಹೆಣ್ಣಿಗೆ ಏನು ಸಂಸ್ಕಾರ ಬೇಕು ಅದನ್ನು ಕಲಿಸ್ತೀರಿ ನೀವು. ಮಗಳು ಸಣ್ಣಕ್ಕಿರ್ಬೇಕಾದ್ರೆ ಕಲಿಸ್ತೀರಿಲ್ಲ ನೀವು. ಒಲಿ ಮುಂದೆ ಕೂತಾಗ ರೊಟ್ಟಿ ಬಡಿಯೋದು ಕಲಿಸ್ತೀರಿ, ಒಲಿ ಹಚ್ಚೋದು ಕಲಿಸ್ತೀರಿ, ಬಾಂಡೆ ತಿಕ್ಕೋದು ಕಲಿಸ್ತೀರಿ, ಮುಸುರಿ ತೊಳೆಯೋದು ಕಲಿಸ್ತೀರಿ, ಬಟ್ಟೆ ಒಗೆಯೋದು ಕಲಿಸ್ತೀರಿ. ಇದನ್ನು ಮುಂದೆ ಕಲೀಲಿ, ಮುಂದೆ ಮಾಡಿ ಕೊಡ್ತೀವಲ್ಲ ಅಲ್ಲಿ ಹೋಗಿ ಕಲೀಲಿ ಅಂತ. ಗಣಮಗ ಇರ್ತಾನೆ ಗಣಮಗ, ಹೌದ್ರಿ? ಅವಂಗ ಅವ್ರ ಅಪ್ಪನ ವೇದೊಳಗೆ ಕಳಿಸ್ತಾರ, ನಿಮ್ಮ ಅಪ್ಪ ಹೆಂಗಿರ್ತಾನೆ ಹಂಗಿರು,
ನಿಮ್ಮಪ್ಪ 4 ಮಂದಿಗೆ ಹೆಂಗಿರ್ತಾನೆ ಹಂಗಿರು, ನಿಮ್ಮಪ್ಪ ಎಷ್ಟು ಸೂಕ್ಷ್ಮದಲ್ಲ ಹಂಗಿರು, ನಿಮ್ಮಪ್ಪನ ನಡಿತೆಯೊಳಗೆ ನಡಿ ಅಂತ ಹೇಳಿಕೊಡ್ತೀರಿ ಇಲ್ಲ ನೀವು. ಮನ್ಯಾಗ ಹೆಣ್ಮಗಳಿಗೆ ಒಂದು ಸಂಸ್ಕಾರ, ಗಂಡ್ಮಗನಿಗೆ ಒಂದು ಸಂಸ್ಕಾರ ಯಾಕೆ ಕೊಡ್ತೀರಿ ಅಂತಂತಂದ್ರೆ, ಆದ್ರೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಮ್ಮ ಈ ಭಾರತ ದೇಶದೊಳಗೆ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟರು, ಮಹಿಳೆಯರಿಗೆ ಮಾತ್ರ ಕೊಟ್ಟರು. ಬಹಳ ಸಂಸ್ಕಾರದಿಂದ ಇರಬೇಕು ಮಹಿಳೆ, ಹೆಣ್ಣು, ತಾಯಿ, ಸ್ತ್ರೀ. ಭೂಮಿ ತಾಯಿ ಬೇರೆ ಇಲ್ಲ, ಹಡದ ತಾಯಿ ಬೇರೆ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ತಾಯಂದ್ರಿಗೆ ಮಾತ್ರ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟರು. ತಾಯಿ ಹತ್ರ ಅಂತ ಸಾಮರ್ಥ್ಯ ಇರ್ತದೆ, ಶಕ್ತಿ ಇರ್ತದೆ, ತಾಕತ್ತಿರ್ತೈತಿ. ಎಲ್ಲವನ್ನು ಸಹಿಸ್ಕೊಂಡು ಹೋಗುವಂತ ತಾಳ್ಮೆ ಅದು ತಾಯಂದ್ರಲ್ಲಿ ಮಾತ್ರ ಇರ್ತದೆ. ಭಾರತ ದೇಶ ಎಲ್ಲರೂ ಕೂಡ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು, ತಾಯಂದ್ರಿಗೆ ಕೊಟ್ಟರು, ಸ್ತ್ರೀಯರಿಗೆ ಕೊಟ್ಟರು. ಮತ್ತು ಈಗಿರೋ ಸರ್ಕಾರ ನಿಮ್ಗ ಕೊಟ್ಟೈತ್ರಿ, ಹೌದಾ ಇಲ್ಲ? ಅವಾಗಿಂದ ಅಲ್ಲ, ಎಲ್ಲ ಹಿಡ್ಕೊಂಡು ಇಲ್ಲಿ ತನಕ ನಿಮ್ಗೆ 2,000 ನಿಮಗೆ, 4,000 ನಿಮಗೆ, ಬಸ್ ನಿಮ್ಗೆ ರೆಕಾರ್ಡ ಮಾಡಿಬಿಟ್ರಿ ನೀವು ಈ ಸರಿ. ಏನೇನು ಸಾಧನೆ ಮಾಡಬಾರ್ದಲ್ಲ ಅವು ಇಷ್ಟು ಮಾಡ್ರಿ. ಬಸ್ಸಿನ ಬಾಗ್ಲ ಮುರಿದ್ರಿ, ಈ ಕಿಟಕಿ ಮುರಿದ್ರಿ, 1-2 ನಿಮ್ಮ ಸಾಧನೆ. ಅವು ಕೊಟ್ಟವ್ ದೊಡ್ಡ ಪುಣ್ಯಾತ್ಮ. ಹೌದಿಲ್ರಿ? ಒಂದಿಷ್ಟು ಹೆಣ್ಮಕ್ಳು ತಯಾರಾಗಿದ್ರು. ಎಲ್ಲಿ ಹೊಂಟ್ರಿವ ಅಂದೆ, ಅಜ್ಜರ್ ಧರ್ಮಸ್ಥಳಕ್ಕೆ ಹೊಂಟಿವ್ರಿ. ಚಲೋ ಆತ್ ಬಿಡ್ರು. ಎಷ್ಟು ದಿನ? ಒಂದು 5 ದಿನ ಅಂತ ಅನ್ಕೊಂಡಿವ್ರಿ. 5 ದಿನ ಹೋದ್ಮ್ಯಾಗ ಅವು 2,000 ಖಾಲಿ ಅದನ್ನು ಮತ್ತೆ ಅಲ್ಲಿಗೆ ಹಾಕಿ ಬಿಡ್ತಾನೆ ರೀ ಸಿದ್ದರಾಮಯ್ಯ. ಮತ್ತೊಂದು 5 ದಿನ ಅಲ್ಲೇ ಅಡ್ಡಾಡಿ ಬಿಡ್ತೀವಿ. ಮತ್ತು ಮನ್ಯಾಗ ಗಂಡಗೆ ಏನವ ಊಟ ಪಟ ಅಂತಂದೆನ, ಅದೇನ್ರಿ ಗುಂಡಾಡಿ ಗುಂಡ ಅಲ್ಲೇ ಉಣ್ಕೋತಿರ್ತಾನೆ. ಅಲ್ಲಿ ಮತ್ತು ಊಟ ಹೆಂಗೆ ಅವ್ರದು? ಏನಿಲ್ಲ ರಜ್ಜರ, ಓಸು ಒಂದು ಚೀಲ ಚುಮ್ಮ ಬರೋ ತನಕ ಅದ, ಬರೋ ತನಕ ಅವ ಚುಮ್ಮರಿ ಅವ ಖರ್ಚಿಕ, ಅವ ಚುಮ್ಮರಿ ಅವ ಖರ್ಚಿಕ, ತಿಂದಿರ್ತಾನೆ ಬಿಟ್ಟಿರ್ತಾನೆ. ಹಿಂದಿನ ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ನಿಮಗ ಪ್ರಾಮುಖ್ಯತೆಯನ್ನು ಕೊಟ್ಟಾರ, ತಾಯಂದಿರಿಗೆ, ಸ್ತ್ರೀಯರಿಗೆ. ಹೆಣ್ಣು ಈ ಜಗದ ಕಣ್ಣು. ಹೆಣ್ಣಂತಂದ್ರೆ ಈ ಭೂತಾಯಿ, ಬೆಳೆ ಕೊಡುವಂತ ಭೂತಾಯಿ ಬೇರೆ ಅಲ್ಲ, ಹಡದ ತಾಯಿ ಬೇರೆ ಅಲ್ಲ, ಎಲ್ಲವೂ ಒಂದ. ಭೂಮಿ ಮ್ಯಾಗ ನೀವೇನ ಮಾಡ್ರಿ, ಭೂತಾಯಿ ಸಹಿಸ್ಕೊಂತಾಳಿಲ್ಲ. ತೆಗ್ ಹಡ್ಡಿದ್ರೆ ಸಹಿಸ್ಕೊಂತಾಳ, ಬೋರ್ ಹಾಕ್ಸಿದ್ರೆ ಸಹಿಸ್ಕೊಂತಾಳ, ದೊಡ್ಡ ದೊಡ್ಡ ವಜ್ಜನು ಬಿಲ್ಡಿಂಗ್ ಕಟ್ಟಿದ್ರೆ ಸಹಿಸ್ಕೊಂತಾಳ. ಸಹಿಸ್ಕೊಳ್ಳುವಂಥದ್ದು ತಾಯಿ ಹತ್ರ ಮಾತ್ರ ಇರ್ತದೆ, ತಾಳ್ಮೆ ಇರ್ತೈತಿ. ಯಾರು ಏನೇ ಅಂದ್ರೂ ಕೂಡ ಮನಸ್ಸಲ್ಲಿ ಇಟ್ಕೊಂತಾಳ ತಾಯಿ, ಯಾರ ಮುಂದೆ ಹೇಳುವುದಿಲ್ಲ. ಕಷ್ಟ ಬರಲಿ, ನೋವು ಬರಲಿ, ನಲಿವು ಬರಲಿ. ಅದಕ್ಕೆ ನೋಡ್ರಿ, ನಿಮಗೆ 2 ಮನೆ ಮಾಡಿದ್ರು, ಗಂಡಸರಿಗೆ 1 ಮನೆ ಮಾಡಿದ್ರು. ಅವ್ರನ್ನ ಹೊಡೆದು ತಿಕ್ಕಿ ಬಿಡ್ರಿ. ನಾ ಈಗ ಹೇಳಿಬಿಟ್ಟೆ ನೋಡಿ, ಹೊಡೆದು ಕಳಿಸ್ಬಿಡು ಇವನ ತಮ್ಮ, ಕೊಟ್ಟು ಕಳಿಸ್ಬಿಡು. ಏಟರ ನಾಚಿಗಿಚ್ಚಿಗೆ ಅದ ಇಲ್ಲ ನಿಮ್ಗೆ? ಅವಾಗಿಂದ ಹೇಳ್ತೀನಿ, ಮಕ್ಕಳಿದ್ರಿಲ್ಲ ನೀವು? ನಿಮ್ಮ ಅದೆಂತ ನಾಚಿಗೆಡಿಗಳಿದ್ರಿ? ಅಲ್ಲಿ ಸೂಕ್ಷ್ಮ ವಿಚಾರಗಳು ಹೇಳ್ತಿರ್ತೀವಿ, ಏನೋ ಹೇಳ್ಬೇಕಂತ ಕೂತ್ಕೊಂಡಿರ್ತೀವಿ. ಈ ಮಾತಾಡೋದಾಗಿತ್ತ ಇಲ್ಲಿ ಕುಂಡ್ರಕ್ಕೆ ಹೋಗ್ಬಾರ್ದು, ಅಲ್ಲಿ ಮನೆಗೆ ಹೋಗಿ ಮಕ್ಕೋಬೇಕತ್ತಾಗ ಸುಮ್ಮನೆ. ಇಲ್ಲಾಂದ್ರೆ ಕೂಡಕ್ಕೆ ಹೋಗ್ಬೇಡ್ರಿ ನೀವು. ನಾಳಿಂದ ಆತಾಗ ದೂರ ಹೋಗ್ಬಿಡ್ರಿ ಎಲ್ಲರ. ಏನೋ ಹೇಳಕತ್ತಿದ್ನಿಲ್ರಿ, ಇವು ಹಿಂಗೆ ಅಡ್ಡೆ ಬಿಸಿದಕ್ಕೆ ನೆನಪಾಗಿಬಿಡ್ತದೆ ನಮಗೆ. ಅದು ಏನು ಹೇಳಕತ್ತೀನಿ ಅನ್ನೋದು ನೆನಪಾಗಿಬಿಡ್ತದೆ. ಏನು ಹೇಳಕತ್ತಿದ್ದೆ ಯವ್ವ? ಏನು ಹೇಳಕತ್ತಿದ್ದೀನಿ ರೀ? ಹೆಣ್ಮಕ್ಳಿಗೆ 2 ಮನೆ ಅಂದ್ರೆ ಇದೀರಿ ಅಂತ, ಇಲ್ಲೇ ಇದ್ದೀರಿ ಅಂತ. ಹೆಣ್ಮಕ್ಳಿಗೆ 2 ಮನೆ ಅದಾವು, ತಾಯಂದ್ರಿಗೆ 2 ಮನೆ ಕೊಟ್ಟಾನ, ಗಂಡು ಮಕ್ಕಳಿಗೆ 1 ಕೊಟ್ಟಾನು. ಹುಟ್ಟಿದ್ರು 1, ಸತ್ತರು 1. ಗಂಡು ಮಕ್ಕಳಿಗೆ 1 ಮನೆ ಅದು, ಆದ್ರೆ ಹೆಣ್ಮಕ್ಳಿಗೆ 2 ಮನೆ ಕೊಟ್ಟಾರ. ಯಾಕೆ 2 ಮನೆ ಕೊಟ್ಟಾರ ಗೊತ್ತೇನು? ಈಗ ನೀವು ನಿಮ್ಮ ಮನೆಯೊಳಗೆ ತೊಟ್ಲ ಮಾಡಲಿ, ಕಾರಣ ಮಾಡಲಿ, ಮದುವೆ ಮಾಡಲಿ, ಕಳಸ ಬೆಳಗ್ತೀರಿ. ಕಳಸದೊಳಗೆ ದೀಪ ಎಷ್ಟಿರ್ತಾವ? 2 ಇರ್ತಾವ. ಹೌದ್ರಿ ಯವ್ವ? 2 ಇರ್ತಾವಿಲ್ರಿ ಕಳಸ? 2 ಇರ್ತಾವ, ದೀಪ 2 ಇರ್ತಾವ, ಮತ್ತು ಕಳಸ 2 ಇರ್ತಾವ. ಹ್ಞೂ ಅಂತೀರಿ ನೋಡಿ ನೀವು. ದೀಪ 2 ಇರ್ತದೆ, ಕಳಸ 1, ದೀಪ 2. ಹೌದ್ರಿ? 2 ದೀಪ. ತಾಯಂದ್ರಿಗೆ 2 ಮನೆ ಮಾಡಿದ್ರು ಅಂತಂತಂದ್ರೆ
ಯವ್ವ ಹುಟ್ಟಿದ ಹೆಣ್ಣು, ನೀವು ಹುಟ್ಟಿದ ಮನಿನೂ ಕೀರ್ತಿ ಒಂದು ಜ್ಯೋತಿ ಬೆಳಗ್ಬೇಕು, ಹೋದ ಮನಿದು ಒಂದು ಜ್ಯೋತಿ ಬೆಳಗ್ಬೇಕು, ಅದಕ್ಕೆ ನಿನಗೆ 2 ದೀಪ. ನೀ 2 ಮನಿ ಕೀರ್ತಿಯನ್ನು ಹೆಚ್ಚಬೇಕಂತ ತಿಳ್ಕೊಂಡು ತಾಯಂದ್ರಿಗೆ 2 ಮನಿಯನ್ನು ಕೊಟ್ಟರು, ಗಂಡು ಮಕ್ಳಿಗೆ ಒಂದೇ ಇಟ್ಟರು ಮನಿ. ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಾಯಳಾಗಬೇಕು.